ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ 5 ವರ್ಷ ಆಯಿತು ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಭಾಳಷ್ಟು ಕೆಲಸ ಮಾಡಿದಿರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೀ 5 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ. ಸೊ ಜನರಿಗೆ ಡೆವಲಪ್ಮೆಂಟ್ ಆಗೈತಿ ಅಂತ ಒಪ್ಕೊಳ್ತಾ ಇಲ್ಲ. ಆದರೆ ನೀವಂತೂ ಕೆಲವೊಂದು ಕೆಲಸಗಳನ್ನ ಭಾಳಷ್ಟು ಸರಿಯಾಗಿ ಮಾಡಿದಿರಿ, ಕೆಲವೊಂದು ಇನ್ಕಂಪ್ಲೀಟ್ ಇದಾವೆ. ಅಥವಾ ಇದು ಎಲ್ಲಿ ತಪ್ಪಾಗಿದೆ, ಸಿಸ್ಟಮ್ದಲ್ಲಿ ತಪ್ಪಾಯ್ತಾ ಅಥವಾ ಪಂಚಾಯತಿಗಳಿಂದ ತಪ್ಪಾಯ್ತಾ ಅಥವಾ ಪಂಚಾಯತಿ ಮೆಂಬರ್ಸ್ಗಳಿಂದ ತಪ್ಪಾಗಿದೆ ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಈಗಂತೂ ಕೆಲಸ ಮಾಡಿದ್ರು ನಾವು, ಇನ್ನೂ ಕೆಲಸ ಮಾಡಬೇಕು. ಎಲ್ಲಿ ತಪ್ಪಾಯ್ತು ರೀ? ತಪ್ಪ ಏನಿಲ್ಲ, ಫಂಡು ಇದಾವೆ. ಇದು 15 ಮೈನಸ್ ಸರ್ ಟೋಟಲ್ ರೀ ಒಂದು 28 ಲಕ್ಷ ರೂಪಾಯಿ ಕೊಡ್ತಾರೆ. 28 ಲಕ್ಷದಾಗ ರೀ ನಿರ್ಬಂಧ ಎಲ್ಲ ಅವು ಸಿಸ್ಟಮ್ ಪ್ರಕಾರ ತೆಗಿಬೇಕಾದ್ರೆ ದುಡ್ಡು ಸಾಕಾಗೋದು. 28 ಲಕ್ಷ ಪ್ರತಿ ವರ್ಷ ಕೊಡ್ತಾರೋ ಅಥವಾ 5 ವರ್ಷಕ್ಕೊಮ್ಮೆ ರೀ? ಪ್ರತಿ ವರ್ಷ 25 ಲಕ್ಷದಾಗ ಡಿವೈಡೇಷನ್ 28 ಲಕ್ಷದಾಗ ರೀ ಡಿವೈಡ್ ಮಾಡಕ್ಕೆ ಹಸ್ತಾನೆ. ಗಟರ್ಗೆ ಎಷ್ಟು ಇಡೋದ, ಎಸಿ ಸಭೆದಾಗ ಪ್ರಶಸ್ತಿಗೆ ಅದನ್ನು ತೆಗೆದಿಡೋದು. ಅಲ್ಲ, ಬಟ್ ಇವಾಗ ಕೆಲಸಗಳು ಬಂದಾರು ಓಕೆ ರೀ, 28 ಲಕ್ಷ ಕೊಟ್ಟರೆ ಓಕೆ ರೀ. ಸೊ ಬಟ್ ಅದರಿಂದ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಹೆಂಗೆ ಮಾಡೋರು ಅವಾಗ? ಅದಲ್ಲ, ಆ ಕೆಲಸ ಕಂಪ್ಲೀಟ್ ಆಗಲ್ಲ ನಾವು ಈಗ 23ರಿಂದ ಈಗ 25 ತನಕ ಪ್ಲ್ಯಾನ್ಗಳು ರೀ ಎಲ್ಲ ಮಾಡಿದಾವೆ. ಅಂದ್ರೆ ಬ್ಯಾಂಕ್ಗಳಿಂದ ದುಡ್ಡು ಬಂದವ್ರಲ್ಲ ಆ ಪ್ರಕಾರ ಪ್ಲ್ಯಾನ್ ಮಾಡಿದಾವೆ. ಕೆಲಸ ವರ್ಕ್ ಮಾಡೋದು ಇನ್ನೂ ಸಾಕಷ್ಟು ಇದ್ದಾವೆ. ಅಂದ್ರೆ ಇಲ್ಲಿ ಉಪರ್ ಮಾಡಿದ್ರೆ ಮುಂದಿನ ಅವ್ರಿಗೆ ನೀರು ನಿಲ್ಲಬಾರ್ದು ಅಂತ ಉದ್ದೇಶದಿಂದ ನಮ್ಮ ಈಗಾಗಲೇ ಪಂಚಾಯತ್ ಒಂದು 60 ಲಕ್ಷ ರೂಪಾಯಿ ಫಂಡ್ ಬಿ ಐತಿ. ಫಂಡ್ ಯಾಕೆ ಇಟ್ಟಿದ್ರೆ ಕಂಟಿನ್ಯೂ ಮಾಡ್ಬೇಕು ಕೆಲಸ ಮಾಡಿ ಊರಿಗೆ ಜನ ಫಂಡ್ ಅಂದ್ರೆ ಮುಂದಿನ ಫಂಡ್ ಅದಕ್ಕೆ ಅಟ್ಯಾಚ್ಮೆಂಟ್ ಈಗ ಕನ್ನಡ ಸ್ಕೂಲ್ದಾಗ ರೀ ನೀವು ಟಾಯ್ಲೆಟ್ ನೀವು ಕಟ್ಸ್ತಾ ಇದ್ರಲ್ರಿ, ಸೊ ಅದು ಎಲ್ಲಿ ಸ್ಟಕ್ ಆಗಿತ್ತು? ಏನಿಲ್ಲ, ನೀರಾಗ ಇದ್ರೋಗಿದ್ರಿ. ಆಮೇಲೆ ಎಣ್ಣೆ ಹಾಕ್ಬೇಕು ಅಂತ ಎಣ್ಣೆ ಹಾಕಿಲ್ರಿ. ಆಮೇಲೆ ಕಂಪೌಂಡು ಮಾಡಿದ್ರು, ಅಲ್ಲಿ ಕಂಪೌಂಡ್ ಸಪ್ಲೈ ಮಿಲ್ಲೂ ಮಾಡಿಲ್ಲ. ಅಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಲ್ರಿ, ಅದೇ ಒಂದು ನಿಮ್ಮದು ನೆಗೆಟಿವಿಟಿ ತೋರಿಸ್ತಾ ಇದ್ದಾರೆ, ನೀವು ಮಾಡಿಲ್ಲ ಅಂತ ಕೆಲಸ. ಈ ನೆರೆದಾಗ ಏನ್ ಮಾಡಿದಾರೆ ಸರ, ಗೌಂಡಿ ಕೆಲಸ ಮಾಡೋರಿ ನೆರೆದಾಗ ಯಾರು ಬರಂಗಿಲ್ಲ ರೀ. ಕಂಪಲ್ಸರಿ ಗೌಂಡಿ ಕೆಲಸ ಮಾಡೋರು ನೆರೆದಾಗ ಅವ್ರನ್ನ ಹಾಕಿ ಫೋಟೋ ತೆಗಿಸ್ಬೇಕು. ಸರ್ಕಾರಕ್ಕೂ ಗೊತ್ತಿದ್ರಿ ಯಾ ನಮ್ಮ ಯೋಜನಾ ಕೇಂದ್ರ ಸರ್ಕಾರ ಕೊಡಕ್ಕಿಲ್ಲ. ಕಲ್ಲೋಳ ಗ್ರಾಮದಾಗ ರೀ ನರೇಗಾ ಯೋಜನಾ ಒಂದು ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲ ಅಂದ್ರೆ ಖಡಕ ಇಲ್ರಿ, ಭೂಮಿ ಇಟ್ಟಿದ್ರೆ ಖಡಕ್ ಎಡ್ಡು ರೋಡ್ ಮಾಡ್ಬೇಕಾದ್ರೆ ಇಲ್ಲಿ ಸಿಸ್ಟಮ್ ಇಲ್ಲ. ಅದು ಎಲ್ಲಾದ್ರೂ ಹೊರಗಿಂದ ಖಡಕ ತರ್ಬೋದ್ರಿ ಸರ್. ಆ ಖಡಕ ತಂದುವಾಗ ಸಫಾಯಿ ಮಾಡ್ಬೋದು. ನಾವು ಲೇಬರ್ ಆಗಿ ಸಿಸ್ಟಮ್ ಆಗಿ ನಮ್ಮ ಊರು ಡೆವಲಪ್ ಆಗಲಂತೇಳಿ ನಾವು ಈಗ ಸಾಕಷ್ಟು ಈಗ ಮಹೇಶ್ ಮಿರ್ಜಿ ಅವ್ರದ ಎನ್ನಮಾದ ಹಾಕೋದ್ರಿ, ಮತ್ತು ಸಂಜೋನ ಮಾಡಿ ಅಂತ ಅವ್ರದ ಫೋಟೋ ಹೊಡ್ಕೋದ. ಹಿಂಗೆ ಮಾಡಿ ಊರಿಗೆ ಡೆವಲಪ್ ಆಗ್ಲಿಕ್ಕೆ ಕೆಲಸ ಸಾಕಷ್ಟು ನಾವು ಕೆಲಸ ಈಗಾಗಲೇ ಮಾಡಿದಾವೆ. ಈಗ ನಡೆದಾಗ ಏನಂತಾರ್ರಿ, ಮಹೇಶ್ ಮಿರ್ಜಿ ಅಂದ ಫೋಟೋ ಬೇಕು, ಅವ್ರ ಹೆಸರು ಮ್ಯಾಗ ದುಡ್ಡು ತೆಗಿಬೇಕು. ಆಯ್ತು, ಮಹೇಶ್ ಮಿರ್ಜಿ ಅಂತ ದುಡ್ಡು ತೆಗೆದು ಕೂಡ ಕಷ್ಟ ಇರ್ತದ ಅಲ್ಲಿ. ಮತ್ತೆ ಬಟ್ ಇದು ಇಲ್ಲಿಗೆಲ್ಲ ಆಗತ್ತಿಲ್ರಿ, ನೀವು ಹಂಗ ಫೋಟೋ ಒಬ್ರು ಹೊಡಿಸಿ ರೊಕ್ಕ ಒಬ್ರದ್ದು ಇನ್ನೊಬ್ರು ತೆಗಿಬೇಕಾದ್ರೆ ಕೆಲಸ ಮಾಡಕದವ್ರಿ. ಅದ್ರಿ ಇನ್ನು ಲೀಗಲಿ ಕೆಲಸ ಮಾಡಕ್ 10,000 ರೂಪಾಯಿ ಅವ್ರದ್ರಿ. ಈಗ ಪಂಚಾಯತಿ ಅಂದ್ರೆ ಒಂದು ಸರ್ಕಾರ, ಕೇಂದ್ರ ಸರ್ಕಾರ, ಅದನ್ನ ಬಿಟ್ಟರೆ ರಾಜ್ಯ ಸರ್ಕಾರ, ಅದನ್ನ ಬಿಟ್ಟರೆ ಪಂಚಾಯತಿ ಸರ್ಕಾರ. ಸೊ ನೀವು ಎಲ್ಲರೂ ಮೀಟಿಂಗ್ ಕೂಡಿ ಒಂದು ಏನು ರೆಸೊಲ್ಯೂಷನ್ ಅಥವಾ ಒಂದು ಏನು ಠರಾವ್ ಪಾಸ್ ಮಾಡ್ತಿರಲ್ಲ, ಅದ್ರ ಪ್ರಕಾರ ನಾವು ಇದೇ ಪ್ರಕಾರ ನಾವು ಮಾಡೋರ್ದೇವು ಅಂತ ನೀವು ಮೇಲೆ ಕಳಿಸಿದಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಸರ್. ಅದ ಅಪರಾಧ ರೀ. ನಮ್ಮ ಊರು ಡೆವಲಪ್ಮೆಂಟ್ ಆಗಲ್ಲ ಅಂತೇಳಿ ಮೈತೊಂದು ಸಾಕಷ್ಟು ಮಾಡಿದವ್ರ ಸರ್. ನಾವು ನೆರೆದಾಗ ರೀ ಇದಂದ್ರೆ ಮಣ್ಣು ಹಾಕಿದ್ರು ನಾವು ಗೋರಸ್ಥಾನ ಹೋದಾಗ. ಯಾಜೆ ನೆರೆದಾಗ ಮಣ್ಣು ಹಾಕೊಳ್ಳಕ್ಕೆ ರೀ ನಾವೊಂದು ಸಿಸ್ಟಮ್ ನಮ್ದ ಅಂತೇಳಿ ಒಂದು ಪಂಚಾಯತಿ ನಮ್ದ ಆಡಳಿತ ಅಲ್ಲ ಅಂತೇಳಿ ಮಾಡಾಕತ್ತಾಗ್ರಿ. ನನ್ನ ಮಗನ ಹೆಸರಲ್ಲಿ ನಾವು ವ್ಯಾಪಾರ ಐತಿಲ್ಲ ಅಲ್ಲಿ. ಈ ನರೇದಾಗ ಮಣ್ಣು ಹೋಗ್ಯದ 2 ನಂಬರ್ ಇರ್ತದೆ ಸರ್. ಅದು ತಂದೋಗ್ಯದ ಟ್ರ್ಯಾಕ್ಟರ್ ಬಾಡಿಗೆ ಕೊಡೋದು ನಾವಂತವ್ರಿ. ಇದು ನಡೆಯಲ್ಲ ಅದ್ರಲ್ಲಿ ಡೈರೆಕ್ಟ್ ಒಂದು 50 ಲಕ್ಷ ರೂಪಾಯಿ ಫಂಡ್ ಕೊಡೋದ್ರಿ. ಅದೇ ಕೆಲಸ ಇದ್ರೆ ಭ್ರಷ್ಟಾಚಾರ ಅನ್ನೋದು ಪ್ರಶ್ನೆ ಬರಂಗಿಲ್ಲ. ಈಗ ಪಂಚಾಯತಿಗೆ ಎಷ್ಟು ಫಂಡ್ ಬರ್ತಿದ್ರು ಒಂದು ವರ್ಷ ಟೋಟಲ್ ಎಲ್ಲ ಫಂಡ್? 28 ಲಕ್ಷ ರೂಪಾಯಿ ಬರ್ತಿದ್ರಿ. ಮತ್ತೆ ಬೇರೆ ಯಾವ್ದು ಫೈನಾನ್ಸ್ ಬರಂಗಿಲ್ಲ. ನೇರಾಗ ಕೆಲಸ ಬರ್ತಾರೆ, ಆದ್ರೆ ನೇರಾಗ ನಮ್ಮ ಊರಾಗ ಕೆಲಸ ಮಾಡಬೇಕಾದ್ರೆ ಈಗ ಕೂಲಿ ಅಂತಂದ್ರೆ ಯಾರು ಕೆಲಸಕ್ಕೆ ಬರಂಗಿಲ್ಲ. ಸೊ ಅದ್ರ ಬದಲಿ ನೀವು ಗ್ರಾಮ ಸುಧಾರಕ ಅದ್ರ ಹೆಸರು ಚೇಂಜಸ್ ಮಾಡ್ಬೇಕಲ್ಲ. ಇವು ಹೊಲದಾಗ ಡೆವಲಪ್ಮೆಂಟ್ ಗುಟ್ಟ ಸಫಾಯಿ ಮಾಡೋದಲ್ಲ. ನಮ್ಮಲ್ಲಿ ಕೆಲವೊಂದು ರೀ ಹೊಲ್ದಾನ ಮಣ್ಣು ಬೇರೆ ಕಡೆ ತಂದು ಅದು ಸಫಾಯಿ ಮಾಡೋದು ತೋರಿಸಿದ್ವಿ. ನಮ್ಮಲ್ಲಿ ನರೇಗದವ್ರ ನಮ್ಮಲ್ಲಿ ಒಂದು 15 ವರ್ಷದಾಗ ರೀ ಒಂದು ಭಾಳ ಒಂದು 2 ಮಂದಿ 3 ಮಂದಿ ರೈತರು ಫಾಯ್ದೆ ತಗೊಂಡು ಅದಕ್ಕೂ ಕೋಪರೇಷನ್ ಇಲ್ರಿ. ಇದು ಈ ಭಾಗದ ಇಂಜಿನಿಯರ್ಗಳು ನರೇದಾಗ ಎಂಬೋ ಶೆಡ್ ಮಾಡ್ಕೊಂಡಾರ ಅವ್ರು ಬಿಲ್ ಆಗಿಲ್ಲ. ಶೆಡ್ದೆಲ್ಲ ರೀ ಅಪ್ರೋಚ್ ಯಾರ ಹತ್ರ ಮಾಡಿದಿರಿ? ಇದು ಮಾಡಿಲ್ಲ ಅಂತ ಕಾಂಟ್ರಾಕ್ಟರ್ ಕೂಡ ಬಂದಾರ್ರಿ. ಅವ್ರ ಬಿಲ್ ನಮ್ಮ ಏನ್ ಬರೀತಾರಲ್ಲ ರೋಡ್ರಿ ಅವ್ರು ಮಾಡ್ತಾರ. ನೀವು ತಹಸೀಲ್ದಾರ ಎಸಿ ಆಫೀಸ್ ಹೋಗಿದ್ರೆ ಈಗ ನೋಡ್ರಿ, ಈಗ ನಾವು ಒಂದು ತಲೆಯಾಗ ವಿಚಾರ ಇಟ್ಕೊಂಡ್ರಿ. ರೋಡ್ ಆದ್ರೆ ಆಯ್ತಪ್ಪ, ಡೆವಲಪ್ ಆಯ್ತು, ಹೂವು ದಾರಿ ಆಯ್ತಲ್ಲ, ನಮ್ಗೆ ಡೆವಲಪ್ ಆಯ್ತಪ್ಪ ಅಂತ ನಾವು ಸಂತೋಷ. ಈಗ ನೀವು ರೋಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ.
ಸೊ ರೋಡ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಭೂ ಸ್ವಾಧೀನ ಅಂತ ಮಾಡ್ಕೋಬೇಕಂತಾರೆ. ಅದನ್ನ ಸೊ ಭೂ ಸ್ವಾಧೀನ ಅಂತ ಮಾಡಿ ಅಥವಾ ರೋಡ್ ಹೆಚ್ಚು ಕಡಿಮೆ ಯಾರು ಕೊಡ್ತಾರಲ್ಲ ಅವ್ರಿಗೆ ಯಾವಾಗಾದ್ರೂ ನಾವು ರೊಕ್ಕ ಕೊಡಿದೇವ್ರಿ ಕಲ್ವದಾಗ? ಇಲ್ರಿ ಸರ್, ಖುಷಿಲೇನ ಭೂಮಿ ತೊಗೊಂಡು ಯಾಕ್ರೆ ರೈತರದ ಯಾಕೆ ನೀವು ಸೌಕಶಿಲಿ ತಗೋತೀರಿ? ಈಗ ಸಿಟಿಗಳದಾಗೆಲ್ಲ ರೀ ಭೂಮಿ ತೊಗೋಬೇಕಾದ್ರೆ 1 ಫುಟ್ ಸ್ಕ್ವೇರ್ ಫೀಟಿಗೆ ಅವ್ರು 10,000 ರೂಪಾಯಿ, ₹1,00,000 ತೊಗೋತಾರೆ. ನಮ್ಮ ಊರೊಳಗೆ ರೈತರ ಅವ್ರ ಕಡೆ ಯಾಕೆ ಖುಷಿದ ಕೊಡ್ಬೇಕ್ರಿ? ಒತ್ತಾಯಪೂರ್ವಕವಾಗಿ ಬರ್ಸ್ಕೊಂಡಾರಂತಾರೆ, ಪ್ಲಸ್ ಹಾದಿಗಳು ಮಾಡಿದಾರಂತಾರೆ. ಇಲ್ಲ ಸರ್ಕಾರದವ್ರಿ ಈಗ ನಮ್ಗೆ ಬೇಕಂತ ರೋಡ್ ಮಾಡ್ಕೋದ್ರಿ ಸರ್. ಏನೋ ಅಂಕ್ಲೇ ಇದೀರಿ ಅಲ್ಲ, ಎಲ್ಲ ರೋಡ್ ಎಲ್ಲರಿಗೂ ಬೇಕ್ರಿ, ರೋಡ್ ಎಲ್ಲರಿಗೂ ಬೇಕ್ರಿ. ಫರ್ ಕಾನೂನು ಏನು ಹೇಳ್ತಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ರೋಡ್ ಮಾಡಬೇಕಾದ್ರೆ ಭೂ ಸ್ವಾಧೀನ ಮಾಡ್ಕೋಬೇಕು. ಯಾವಾಗ ಫಸ್ಟ್ ಆಫ್ ಆಲ್ ನೀವು ಅದನ್ನ ಅವ್ರ ಕಡೆಯಿಂದ ಫ್ರೀ ಆಗಿ ಅಥವಾ ಅವ್ರ ಕಡೆಯಿಂದ ಒಂಥರ ತಾವು ದಾನ ಮಾಡಿದಾರ ಅಂತ ಹೇಳಿ ಬರ್ಸ್ಕೊತಿರಲ್ಲ, ಅದ್ರ ಬದಲು ಅವ್ರು ಡೈರೆಕ್ಟ್ ಆಗಿ ನೀವು ದುಡ್ಡು ಕೊಟ್ಟು ತಗೋಬೋದಲ್ಲ? ದುಡ್ಡು ಬಿ ಕೊಟ್ಟಿದಾರ್ರಿ. ಈಗಿನ ದಾರ್ನಾಗ ತಿರ್ಸಿಂಗ್ ಇರದ್ರಿ, ದುಡ್ಡು ಕೊಟ್ಟು ತೊಗೊಂಡಾರ ಅವಾಗ್ರಿ ಎಲ್ಲರೂ ಪಟ್ಟಿಕ್ಕಿದಾರ ₹10,000. ಯಾರ್ರಿ? ಇಲ್ಲಿ ತಿರ್ಸಿಂಗೇರಿ ಅಲ್ಲ, ಈ ಪಟ್ಟಿ ಯಾರಾಗಿರ್ರಿ? ಇವು ಗ್ರಾಮಸ್ಥರ ರೈತರ ಯಾಕ್ರಿ ಗೌರ್ಮೆಂಟ್ ಕಡೆ ಕೊಡಿಸ್ಲಿ? ಅಂದ್ರೆ ಅವಾಗ ಸರ್ಕಾರದಿಂದ ರೀ ಆಗ ಸಿಸ್ಟಮ್ ಇಲ್ಲ ಆಗಿತ್ತು ದುಡ್ಡು ಕೊಡೋದ್ರಿ. ಅದೇ 1980 ರೀ ಆಕ್ರಿ ಆ ನಡುವಿನ ರೋಡ್ ಮುಸ್ಲಿಮರ್ದ್ರಿ ತಿರ್ಸಿಂಗ್ ಇರಲ್ಲ. ಆಕ್ಚುಲಿ ಆ ರೋಡ್ ತಗೊಂಡ್ಮ್ಯಾಗ ರೋಡ್ ಮ್ಯಾಗ ಜಮೀನು ಕೊಟ್ಟಿದಾರ, ಅವ್ರ ಕಾಗದೆಲ್ಲ ಇದಾವ್ರಿ ಬರ್ತದೆ. ಒಳಗಿನವ್ರು ಸರ್ಕಾರ ಇಲ್ಲ, ಒಂದೊಂದು ಗುಂಟ ಕೊಡ್ರಿ ಹಾಜಾಡಾಗ ಮಾಡ್ತಾವಲ್ಲ. ಮತ್ತೆ 16 ಗುಂಟ ತಗೊಂಡ್ರಿ. ಆ 16 ಗುಂಟ ತಗೊಂಡಾಗ ಧಾರವಾಡ ರಸ್ತೆ ಐತಿ. ಸೊ ಅದಕ್ಕೆ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರ? ಇಲ್ರಿ, ಎಲ್ಲ ಸಹ ಖುಷಿ. ಅವ್ರು ಏನಂದ್ರಿ, ನಾವು ಖುಷಿಲೇ ಕೊಡ್ತಾವ, ನಮ್ಮದು ಉತ್ತಾಯ ಕಮ್ಮಿ ಬಿ ಮಾಡ್ರಿ, ಈ ಪ್ರಕಾರ ನಕಾಶೆ ಮಾಡ್ರಿ ಅಂತೇಳಿ ಹೇಳಿ ನಾವು ತಲಾಟಿಗೆ ಹೇಳಿದ್ರಿ. ತಲಾಟೆ ಅಂತ ನನ್ನ ಕೈಯಾಗ ಏನಿಲ್ರಿ, ನೀವೆಲ್ಲ ಹೋಗಿ ಮಾಡ್ಕೊಂಡ್ ಬರ್ಬೇಕ್ರಿ ಅಂತ. ಸಹ ಖುಷಿಲೇ ನಮ್ಮ ದಾರಿ ಇರ್ಲಿ ನಮ್ಮ ಊರಿಗೆ. ಅದ್ರ ದಾರಿ ಬಿಟ್ಟದ ಇಷ್ಟು ಉಳಿಬೇಕು. ಈಗ ಅಲ್ಲಿ ನೋಡ್ರಿ ಧಾರವಾಡ ರಸ್ತಾಕ್ರಿ, ಈಚಿಗೆ ಬಿ ಕಲ್ಲು ಉದ್ದವು, ಈಚಿಗೆ ಬಿ ಕಲ್ಲು ಉದ್ದವು. ಅದನ್ನ ಬಿಟ್ಟು ಒಳಗೆ ಬಂದ ಆ ನಾಗರ ಒಳಗಿನವ್ರು ಕೆಳಾಡ್ಲಕ್ರಿ ಅಂದ್ರೆ ನೋಡ್ರಿ. ನಮ್ದು ಆ ಜಮೀನು ಒಂದೊಂದು ಗುಂಟ ಕೊಟ್ಟಿದ್ದವು. ಆ ಜಮೀನು ಈಗ ಅಂಕ್ಲೇ ಇದ್ದೀರಿ, ಏನಾರು ಬಿ 8 ಫುಟ್ ಐತಿ. ನಮ್ಮ ಮನೆ ಎಲ್ಲರೂ ಮಾಡ್ತೇನೆ ಅಂದ್ರೆ ಆದ್ರೆ ಮೇನ್ ರಸ್ತಾ ಮಾಡೋಂಗು ಹೋಗಿ ಕೇಳಿದ್ರು ನಾವು NP ಆಫೀಸ್. ನಂಗೆ ಸಂಬಂಧ ಇಲ್ಲ ಅನ್ನಕತ್ತಿ ನಾವು. ನೀವು ರೆಕಾರ್ಡ್ ಮಾಡ್ಕೋಬೇಕ್ರಿ, ಬೇರೆ ಅವ್ರ ನೆಕ್ಸ್ಟ್ ಇದ್ರ ಮುಂದೆ ಟಿವಿ ಅವ್ರಿಗೆ ನ್ಯೂಸ್ ಚಾನಲ್ದಾಗೆಲ್ಲ ಏನಾಗಿದ್ರಿ ಈಗ ಮನೆ ಗೋಪಾಲ್ ಕಂಪ್ನಿ ಅನ್ನಕದ ಎಲ್ಲ ನೀವು ಮಾಡಕತ್ರ ಸರಿ ಕಾಣುಲ್ರಿ. ನಮ್ಮ ಊರಿಗೆ ಶಾಸಕರ ಫಂಡ್ ಕೊಡಂಗಿಲ್ಲ. ನೀವು ಶಾಸಕರ ಫಂಡ್ ಎಷ್ಟು ಬರ್ತಿತ್ತು ವರ್ಷಕ್ಕೆ? ಇಲ್ಲ 4 ಕೋಟಿ ತನಕ ಬರ್ತಿತ್ತು ವರ್ಷ. ಪ್ರತಿ ವರ್ಷ 4 ಕೋಟಿ ರೂಪಾಯಿ ಬರ್ತಿತ್ತು. MP ಅವರಿಂದ ಎಷ್ಟು ಬರ್ತಿತ್ತು ಫಂಡ್ ರೀ? MP ಅವರು ಏನ ಇನ್ನೂ ತನಕ ಕನ್ನಡ ಕೊಟ್ಟಿಲ್ಲ. ನೀವು ಕೇಳಿದ್ರಿ ಸರ್? ಇಲ್ಲಿ ಕೇಳಿದ್ರಿ. ಈಗ ಚುನಾಯಿತ ಒಬ್ಬರಿದಾರೆ ಮತ್ತು ನಾಮಿನೇಟೆಡ್ ಒಬ್ಬಿದ್ದಾರೆ, ಈರನ್ನ ಕಡಾಡಿತಾರ, ಅವ್ರು ನಾಮಿನೇಟೆಡ್. ಅವ್ರ ಹತ್ರನೂ ಕೇಳಿದ್ರಿ ಸರ್? MLC 3 ಜನ ಇದ್ದಾರೆ. MLC ಫಂಡ್ ಒಂದು ಸ್ವಲ್ಪ ಬಂದಿಲ್ಲ. ನಮ್ಮ ಶಾಸಕರು ತಂದು ಕೊಡ್ತಾರ. ಅಲ್ಲ, MLC ಅವ್ರ ಹತ್ರ ನೀವು ಬಟ್ ಕೇಳಬೇಕಾಗಿತ್ತಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನಿಮ್ಗೆ, ನೀವೆಲ್ಲ ಈಗ ಕೆಲಸ ಮಾಡ್ತಾ ಇದ್ದೀರಾ, ಫ್ರೀದಾಗ ಕೆಲಸ ಮಾಡ್ತಾ ಇದ್ದೀರಾ ಹೌದಿಲ್ಲ? ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೀರಾ. ನೀವು ಸ್ಯಾಲ್ರಿ ಯಾಕೆ ಕೇಳಂಗಿಲ್ಲ ರೀ ಅವ್ರಿಗೆ? ನಾನು 2 ವರ್ಷದಿಂದ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದು ರೀ. ಸ್ಯಾಲ್ರಿ ಈಗ ಹೆಂಗೆ MLAಗೆ 3 ಲಕ್ಷ ರೂಪಾಯಿ ಪಗಾರ ತಗ ಹೆಚ್ಚು ಕಡಿಮೆ ಕೊಡ್ತಾರೆ, MLC ಅವ್ರು ಕೊಡ್ತಾರೆ, MP ಅವ್ರು ಕೊಡ್ತಾರೆ. ಗ್ರಾಮ ಪಂಚಾಯತ್ ಅವ್ರು ನೀವು ಕೆಲಸ ಫ್ರೀದಾಗ ಮಾಡ್ತೀರಿ. ನಮ್ಮ ಊರಿಗೆ ಒಂದು 10 ಕೋಟಿ ತಕರೆ ಹೆಚ್ಚು ಕಡಿಮೆ ಫಂಡ್ ಬರ್ತಿತ್ತಿ ಅಥವಾ ತರಬಹುದು ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ ಇದೆ. ಈಗ ಶಾಸಕರದ 4 ರಿಂದ 5 ಕೋಟಿ ರೂಪಾಯಿ ಬರ್ತಿತ್ತು ಅಂತ ಹೇಳಿದ್ರು ಅನ್ನಾರು ಆಗಲಿ ರೋಡ್ಗಳಿಗೆ ಬಂದಿರೋದು. ಇವಾಗ ಪಂಚಾಯತಿಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಪ್ಲಸ್ ಇದ್ರಿ, 28 ಲಕ್ಷ ರೂಪಾಯಿ ಅಂತ ನೀವು ಹೇಳಿದ್ರಿ. ಬಟ್ ಬೇರೆ ಯಾವ ಮನರೇಗಾ ಎಲ್ಲ ಕೂಡ 1 ಕೋಟಿ ಮೇಲೆ ಬರ್ತಿದ್ರು, 1.5 ಕೋಟಿ ತನಕ ಇರ್ತಿದ್ರು. ನೀವು ತಕೊಂಡ್ರೆ ನೀವು ಹೆಂಗೆ ಯೂಸ್ ಮಾಡ್ತೀರಿ, ನೀವು ಹೆಂಗೆ ಕೆಲಸ ಮಾಡ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಇರ್ತಿದ್ರಿ. ಈಗ ನಾವು ಸ್ಟ್ರಿಕ್ಟ್ಲಿ ಹಿಡ್ಕೊತ ಹೊಂಟಿದ್ದಾರೆ. ನರೇಗಾದಾಗ್ರಿ ಈ 3 ವರ್ಷ ಐತಾರ 7 ರೋಡ್ ರೀ. ಹಿಂಗ ಏನೋ ಕಾರಣಾಂತರ ಪೆಂಡಿಂಗ್ ಉಳ್ಕೊತ ಓಕೆ. ಅಲ್ಲ ಈಗ ರೀ ₹1 ಕೋಟಿ ನರೇಗಾದಾಗ ಮಾಡುವಂತ ಭವನಗಳ ಇವು ಮೇಲಾಗಿ ಶಾಲೆ ಕೊಠಡಿಗಳ ಮೇಲಾಗಿ ನೀರುಗಳದ್ರಿ ಹಿಂಗೆಲ್ಲ ಕೂಡಿ ಶಾಸಕರು MP ಗಳು 2 ಬಂದಿಲ್ಲ. ಅವ್ರು ನೀವು ಕೇಳ್ತಾ ಇಲ್ಲ, ನೀವು ಅಪ್ರೋಚ್ ಆಗಿಲ್ಲ ನಿಮ್ಮ ಕಡೆಯಿಂದ. MLC 3 ಜನ MLC ಇದ್ದಾರೆ. ಇಲ್ಲೇ ನಮ್ಮ ಪಕ್ಕದಲ್ಲಿ ಎಕ್ಸಂಬದ ಗ್ರಾಮದಲ್ಲಿ ಇದ್ದಾರೆ, ಯಾರು ಪ್ರಕಾಶ್ ಹುಕ್ಕೇರಿ ಅವರು. ಅವ್ರಿಗೆ ಏನಾದರೂ ನೀವು ಅಪ್ರೋಚ್ ಮಾಡಿದ್ದೀರಾ? ಅಲ್ಲ, ಅದು MLC ಫಂಡ್ಗಳು ಬರ್ತಿದ್ರೆ ಫಂಡ್ ಏನೂ ಕೊಟ್ಟಿಲ್ಲ ರೀ MLC ಅವ್ರು 5 ವರ್ಷದಾಗ ಒಟ್ಟ ಕೊಟ್ಟಿಲ್ಲ. ಓನ್ಲಿ ಶಾಸಕರ ಫಂಡ್ ಅಷ್ಟೇ ಬಂದಿತ್ತು. ಈ ಶಿಕ್ಷಕರ ನಮ್ಮಲ್ಲಿ ಕನ್ನಡ ಶಾಲೆ ರೀ, ಅವು ಹಳೆಯವ್ರಿಗೆ 6 ಕೊಠಡಿ ಇದಾವ್ರಿ. ಅದರಿಂದ ನಮ್ಮ ಹುಡುಗರಿಗೆ ಆಡೋ ಗ್ರೌಂಡ್ ಈಗ ಬರೀ ಟಾಯ್ಲೆಟ್ ಅನ್ನೋದು ಕೇಳ್ತಾರೆ ರೀ. ಆ 6 ಕಾರು ಎಲ್ಲ ಕೆಡಿಯೋದು ಅಂತೇಳಿ ನಾವೆಲ್ಲ ಮ್ಯಾಗ ಫಂಡ್ ತಂದು ಮಾಡಿಸೋದು. ಈಗ ಮತ್ತೊಂದು 4 ಕೊಠಡಿ ಏನಾರು ಮಂಜೂರು ಮಾಡಿ ಅಡಿಗೆ ರೂಮ್ ಮಾಡಿಸ್ಬೇಕಲ್ರಿ. ಅಲ್ಲಿ ಜನ ಒಟ್ಟು ಕೆಡಿನೂ ಕೊಡೋಲ್ಲ. ಅಲ್ಲಿ ಎಲ್ಲಿನವ್ರು ಕಲ್ತಾವ್ರ ಕಲ್ಲು ಗಾಡಿ ಐತಿ, ಈ ಕಟ್ಟಿದನ್ನ ಬೆಳಕಾಗಿದೆ, ನಾವು ಇದು ಕೆಡೋದಿಲ್ಲ, ಇದು ಇರಲಿ ಅಂತ ಹೇಳ್ತಾರೆ. ಈ MLC ಅವ್ರಿಗೆ ನಾವು ಫಂಡ್ ಕೇಳಬಹುದು ಸ್ಕೂಲ್ ಸಂಬಂಧ ಜಾಗ ಇಲ್ಲ ಮಾಡಕ್ಕೆ. ಈಗ ನಮ್ಮ ಅಪೂರ್ವ ಈಗ ಪ್ರವಾಹ ಹೇಳಿದ್ರಲ್ರಿ,
ಪ್ರವಾಹದ ಬಗ್ಗೆ ಅನ್ಸ್ಕ ನಿಮ್ಗೆ ಆಲ್ರೆಡಿ ನಾವು ಭಾಳಷ್ಟು ಮನವಿನೂ ಕೊಟ್ಟಿದ್ದೇವೆ ರೀ, ಅದ್ರ ಬಗ್ಗೆ ತಿಳುವಳಿಕೆನೂ ಮಾಡಿಸಿದ್ದೇವೆ ರೀ. 2005 ಏನು ಆಲಮಟ್ಟಿ ಡ್ಯಾಮ್ ಆಗಿತ್ತಲ್ಲ ರೀ, ಅವಾಗಿಂದ ಈ ಪ್ರವಾಹ ಬರ್ತಾ ಇದೆ ರೀ. 2019 2021 ಬಂದ ಕಾನೂನು ನಿಮ್ಗೆ ಎಲ್ಲರಿಗೂ ನಾವು ಹೇಳಿದ್ದೇವೆ ರೀ, ರಾಜ್ಯ ಸರ್ಕಾರ ಅಸ್ಥಿರವಾಗಿರ್ತದೆ. ಇದ್ರ ಬಗ್ಗೆ ಏನು ಸೊಲ್ಯೂಷನ್ ನೀವೇನು ಮುಂದೆ ಕಲ್ಲೂರು ಜನರಿಗೆ ಯಾವ ಥರ ಕೊಡ್ಬೇಕಂತ ಇದ್ದಾರೆ? ಯಾಕಂದರೆ ಇನ್ನೂ ಅವರು 5 ಮೀಟರ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳದಾಗ ಮತ್ತೆ ಅವ್ರು ನೀರು ಹಿಡಿಯೋರು ಅಸ್ಥಿರ ಗೌರ್ಮೆಂಟ್ ಬತ್ತು ಅಥವಾ ಅವ್ರಿಗೆ ಬೇಕಾದಂಗೆ ಅಲ್ಲಿ ಯಾರೋ ಫೇಲ್ಯೂರ್ ಮಾಡಿದ್ರು ಅದರದ ಪ್ರಾಬ್ಲಮ್ಸು ಕಲ್ಲೋಳ ಗ್ರಾಮದವ್ರಿಗೆ ಆಗ್ತದೆ ರೀ. ಸೊ ಇದಕ್ಕೆ ನೀವು ಸೊಲ್ಯೂಷನ್ ಏನು ತೊಗೊಂಡಿರ ಅಥವಾ ಅದನ್ನು ಹೆಂಗೆ ಮಾಡಿಸ್ಬೇಕಂತಿದ್ರೆ? ಈಗ ಲಾಸ್ಟ್ 2 ವರ್ಷ ಅಂತ ನೋಡ್ತಾ ಇದ್ರಿ ನೀವು, ಹೈಸ್ಕೂಲಲ್ಲಿ ಬಂದು ನಿಲ್ತಾ ಇದೆ, ನೀರು ಹಿಡಿದಿರ್ತಾರೆ ನಿಂತಿರ್ತಿದ್ರಿ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂತ ಇದ್ದೀರಿ? ಬಿಡಂತ ನೀವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ ರೀ. ನೀವು ಅದಕ್ಕೆ ಏನು ಸ್ಟೆಪ್ಸ್ ತೊಗೊಂಡ್ರಿ ಅಥವಾ ನೀವು ಅದಕ್ಕೆ ಆ ಟೈಮ್ದಾಗ ಏನೇನು ಮಾಡಿದ್ರಿ? ಅದನ್ನ ಶಾಸಕರ ಇದು ಮಾಡ್ಬೇಕ್ರಿ. ಈ ಕಲ್ಲೋಳದ ಮತ್ತೆ ಯಡೂರು ಚಂದು ಈಗ ಏನ್ ಅವ್ರು ಮಾಡ್ತಾ ಇಲ್ಲ ನೀವು ಅಪ್ರೋಚ್ ಆದಾಗ ಮಾಡಂದ್ರ? ಬಟ್ ನೀರಾಗ ನೀವು ಒಂದು ವಾರ ಯಾಕೆ ನಿಲ್ತಾ ಇದ್ದೀರಿ ನೀರು? ಅಲ್ಲ, ವಿಸಿಟಿಂಗ್ ಬರೋದಲ್ರಿ. ವಿಸಿಟಿಂಗ್ ಬಂದ್ರೆ ಅವ್ರ ಆರಾಮ್ಸರಿ ನಾವುಗಳದಾಗೆಲ್ಲ ತಿರುಗಾಡಿ ಹೋಗಿಬಿಡ್ತಾರೆ ಅವ್ರಿಗೆ. ಬಟ್ ಅದಕ್ಕೆ ನಮ್ಗೆ ನಾವು ತಿರುಗಾಡಕ್ಕೆ ಬೇಕಾಗಿಲ್ಲಲ್ರಿ, ನಮ್ಗೆ ಸೊಲ್ಯೂಷನ್ ಬೇಕು. ಅಲ್ಲಿ ಡ್ಯಾಮ್ದವ್ರು ತಪ್ಪು ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ಹಾಳಾಗತ್ತೈತೆ. ಆಮೇಲೆ 200 ರೂಪಾಯಿ 500 ರೂಪಾಯಿ ಕೊಟ್ಟು ಮುಗಿಸ್ತಾರೆ. 1 ಲಕ್ಷ ರೂಪಾಯಿ ಕೊಡ್ರಿ ನೀವು, ಹಾಳು ಯಾರ್ದಾಕೈತೆ ಅಲ್ರಿ? 1 ಲಕ್ಷ ರೂಪಾಯಿ ಕೊಡು ಅಂತ ಹೇಳ್ರಿ. ಅಥವಾ ಮನಿ ಯಾರ್ದು ಖಾಲಿ ಮಾಡ್ಬೇಕಾಗಿತ್ತಲ್ಲ, ಅವ್ರು ಮಾಡಿದ ತಪ್ಪಿಗೆ ನಮ್ಮ ಜನ ಕಷ್ಟಪಡ್ಬೇಕ್ರಿ. ನೀವು ಈ ವಿಷಯದ ಬಗ್ಗೆ ಚರ್ಚೆ ಚೆನ್ನಾಗಿ ಮಾಡಬೇಕಲ್ರಿ, ಯಾಕಂದ್ರೆ ತಪ್ಪು ಅಲ್ಲಿ ಆಗ್ತಾ ಇದೆ. ಅಲ್ಲ, ಮತ್ತೆ ಅಧಿಕಾರಿಗಳು ಯಾರ ಕೈಯಾಗಿದೆ? ನಾವು ಜನಪ್ರತಿನಿಧಿ ಪಂಚಾಯತ್ ಅಲ್ರಿ, ನಾವು ಶನಿವಾರ ಆಗಬೇಕು. ನಮ್ಮ ಊರಿಗೆ ನೀವು ಸೊಲ್ಯೂಷನ್ ಏನು? ನಮ್ಗೆ ಶಾಶ್ವತ ಪರಿಹಾರ ಕೊಡಬೇಕು. ಪಂಚಾಯತಿ ಮೆಂಬರ್ಸ್ ಏನಾಗ್ತಾರಲ್ರಿ, ಅವ್ರದ ಎಜುಕೇಷನ್ ಬಗ್ಗೆ. ಸೊ ಓದಾಕ ಬರ್ಯಾಕ ಬರುಲ್ದವ್ರನ್ನ ಅಲ್ಲಿ ಕುಣಿಸ್ತಾರೋ ಅಂತ ಹೇಳ್ತಾರೆ. ಕಲ್ತವ್ರು ಬೇಕು ಅಥವಾ ಕಲಿಲ್ದವ್ರು ಬೇಕು. ಯಾಕಂದ್ರೆ ಅವ್ರು ಸೈನ್ ಮಾಡಂತ ಹೇಳ್ತಾರೆ, ಯಾರ್ದೋ ಏನೋ ನೋಡಿ ಅವ್ರು ಸೈನ್ ಮಾಡಿ ಹೋಗಿಬಿಡ್ತಾರೆ. ನಾಳೆ ಅವ್ರು ಅನ್ಎಜುಕೇಟೆಡ್ ಅಂತ ಹೇಳಿ ಯಾರು ಕೇಳಕ್ಕೆ ಹೋಗಂಗಿಲ್ಲ. ಲೀಗಲಿ ಏನಾದರೂ ಕೇಸ್ ಆಗ್ತೀವತ್ತಂದ್ರೆ ಹಾಕಕ್ಕೂ ಬರಂಗಿಲ್ಲ, ಯಾಕಂದ್ರೆ ಅವ್ರು ತಿಳಿಲ್ದಾರ ಇರ್ತಾರೆ. ಶಿಕ್ಷಣ ಬಿ ಬೇಕ್ರಿ ಸರ್, ಪಂಚಾಯತಿ ನಡೆಸ್ಬೇಕಾದ್ರೆ ಬರೀ ಶಿಕ್ಷಣನ ಎಲ್ಲ ಡೆವಲಪ್ ಆಗ್ತಿದ್ದೀವಿ ಅನ್ನೋದಿಲ್ಲ. ಪ್ರಾಕ್ಟಿಕಲ್ದಾಗ ಬಿ ನಾವು ಒಂದು ಹೆಬ್ಬಟ್ಟು ಮನುಷ್ಯ ಬಿ ಊರು ಹೆಂಗೆ ನಡ್ಸ್ಕೋಬೇಕು ಮಾಡಬೇಕು ಅನ್ನೋಂಥದ್ದು ಬಿ ಪ್ರತಿಜ್ಞಾನ ಬಿ ಇರ್ತಿದ್ವಿ. ತಪ್ಪು ಖಾನಕೈತೆ ತಿದ್ಕೋಕೆ ಬಿ ಆಯ್ದೈತಿ. ಕಲ್ತವ್ರದ ಕೇಳಿ ತಿದ್ಕೋಕೆ ಬಿ ಆಯ್ದೈತಿ. ಕಲ್ತಿದವ ಅಂತೇಳಿ ನಾವು ಪ್ರಾಕ್ಟಿಕಲ್ ಕಲ್ತಿದ ಮೆಥಡ್ ಮ್ಯಾಗ ನಾವು ಊರು ನಡೆಸ್ತಾವು ಇದಾಗ್ತೈತಿ ಅಂದ್ರೆ ಆಗಕ್ಕೂ ಬಿ ಸಾಧ್ಯ ಇಲ್ಲ ಸರ್. ಈಗ ರೀ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ. ಹುಡುಗರಿಗೆ ಈಗಿನ ಹುಡುಗರಿಗೆ ಕೆಲಸ ಅನ್ಸ್ಕ ಭಾಳ ಕಡಿಮೆ ಇದಾವೆ ಗೌರ್ಮೆಂಟ್ದು. ಸೊ ಈಗ ನೀವು ಇದನ್ನ ಒಂದು 13 ಜನರಿಗೆ ಒಂದು ಕೆಲಸ ಅಂತ ಯಾಕೆ ಕೊಡಿಸ್ಬಾರ್ದು? ನೀವು ಯುವಕರಿಗೆ ರೀ 13 ಜನರಿಗೆ ಸ್ಯಾಲ್ರಿನೂ ಕೊಡ್ಸ್ರಿ, ಪ್ಲಸ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಕೈತ್ರಿ. ಈಗೇನು ನೀವು ಜನರ ಜೊತೆ ಗುದ್ದಾಡೋದಿದೆ ಅಲ್ರಿ, ಈ ಥರ ಗುದ್ದಾಡೋದ್ರಾಗ ಅವ್ರು ಕಲಿತಾರೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗ್ತದೆ. ಒಂದು ಟೆಂಡರ್ ಆಗೈತ್ರಿ ಸರ್, ಈ ಉದ್ಯೋಗ ಖಾತೆ ಕೆಲಸ ಸರ್ಕಾರದಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಐತಿ. ಪಂಚಾಯತಿ ಸದಸ್ಯರೇಂದಾರಲ್ರಿ, ಅದು ನೀವು 13 ಕೆಲಸ ಅಂತ ಯಾಕೆ ಮಾಡ್ತಾ ಇಲ್ರಿ? ಈಗ ರೀ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಭಾಳಷ್ಟು ಕೆಲಸ ಮಾಡಿದ್ರಿ, ಒಂದೇ ಇನ್ಕಮ್ ಅಂತ ಬರಲಿಲ್ಲ. ಸೊ ಅದ್ರ ಬದಲಿ ಅದಕ್ಕೊಂದು ಹುಡುಗರನ್ನ ನೇಮಿಸಿ 5 ದಿನ ಅವ್ರು ಪಂಚಾಯತಿಗೆ ಬಂದು ಕೂತು ಕೆಲಸ ಮಾಡಬೇಕು. ಸೋಮವಾರದಿಂದ ಈಗ ನಮ್ಮ ಪಿ ಡಿ ಒಗಳು ಅಥವಾ ಸೆಕ್ರೆಟರಿ ಬರ್ತಾರಲ್ಲ, ಸೋಮವಾರದಿಂದ ಶನಿವಾರವರೆಗೆ ಯಾವ ಥರ ಗೌರ್ಮೆಂಟ್ ರೂಲ್ಸ್ ಇದೆ ಅದರ ಥರ ನೀವು ಮಾಡಿ ಅವ್ರಿಗೊಂದು 20,000 ರೂಪಾಯಿ ಅಥವಾ ಒಂದು 25,000 ರೂಪಾಯಿ ಪಗಾರ ಬರೋ ವ್ಯವಸ್ಥೆ ಮಾಡ್ಬೋದು. ಈ ಸಿಸ್ಟಮ್ಗಳು ಎಲ್ಲ ಟೈಮ್ ಮಾಡಕ್ಕೆ ಬರ್ತಿದ್ರಿ ಅಂದ್ರೆ 6 ದಿವಸ ಕೆಲಸ ಮಾಡ್ತಾ ಇದ್ದಾರೆ, ಊರಿಗೂ ಒಳ್ಳೇದಾಗ್ತೈತಲ್ಲ. ಈಗ ಯಾರು ಎಲ್ಲ ಪ್ರತಿಯೊಬ್ಬರು ಈಗ ಸಂಜೀವ್ ಅವ್ರ ಹತ್ರ ನಾವು ಭಾಳಷ್ಟು ಸರಿ ಮಾತಾಡಿದ್ರಿ, ಫ್ರೀದಾಗ ಯಾಕೆ ಮಾಡಿದಪ್ಪ ಸಾಕಾಗೈತೆ, ಇಲ್ಲಿ ಹೋಗೋದ ಯಾವ್ದು ಕೆಲಸ ಹೋಗಂಗಿಲ್ಲ ಅಂತಂತಾರೆ. ಸೊ ಆ ಟೈಮ್ ಇದಕ್ಕೆ ನೀವೇನು ಹೇಳ್ತೀರಿ? ಪಂಚಾಯತಿ ಅಂತ ಫ್ರೀದಾಗ ಇರ್ತಿದ್ರು ಸರ್, ಪಂಚಾಯತಿ ಪಾಲ್ಸಲ್ರಿ ಊರಾಗ. ಯಾಕಂದ್ರೆ ಈ ಭ್ರಷ್ಟಾಚಾರದಾಗ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಈಗ ರೀ ವೈಯಕ್ತಿಕ ನೌಕರಿ ಅಭಿಪ್ರಾಯ ಒಂದು ಹುಡುಗಿ ಕೆಲಸ ಕೊಡ್ಬೇಕಂತ, ಆ ಹುಡುಗ ಕೆಲಸ ಮಾಡ್ಬೇಕಾದ್ರೆ ಮಾಡಂಗಿಲ್ಲ ಸರ್. ಈಗ 10 ರೋಡ್ ಲೇಬರ್ ಕೊಡೋದು ಇದ್ರಾಗ ಬಂದು ಭ್ರಷ್ಟಾಚಾರ ಮಾಡ್ತಾರಪ್ಪ ಅಂತ ಆರೋಪಿ. 10 ಮಂದಿನ ರೋಡ್ದಾಗ ಎನಮಾರ್ ಬಿ ಅವ್ರದ್ದು, ಸಫಾಯಿ ಮಾಡೋದು ಬಿ ಅವ್ರಿ, ಖಡ್ಕ ತರೋದು ಬಿ ಅವರು, ಪಗಾರ ಬಿ ಅವ್ರು ತಗೋರಿ, ನಡ್ಸ್ಕೊರಪ್ಪ ಅಂತಂದ್ರೆ ಬಿ ಯಾರು ಬರಕ್ತಾ ಇರಲಿಲ್ಲ. ನೀವು ಆನ್ಲೈನ್ ಕರೆದ್ರೆ ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗತ್ತಲ್ಲ. ನೀವು ಏನು ಪ್ಲಾನ್ ಹೇಳ್ತಾರ? ಈ ವಿಷಯ ನಮ್ಗೆ ಬಂದಿಲ್ಲ, ನಮಗೂ ಗೊತ್ತಾಗಿಲ್ಲ. ನೀವು ಹೇಳಿದ್ರಲ್ಲ ಪ್ರಾಕ್ಟಿಕಲ್ ರೀ, ಫೈನಾನ್ಸ್ ಹೆಲ್ತ್ ಆಯ್ತು ತೊಗೊಂಡ್ರಿ, ಇವ್ರಿಗೆಲ್ಲ ತೊಗೊಂಡ್ರಿ, ಮುಂದೆ ಅದನ್ನ ನಡೆಸೋದಿಲ್ಲ. ಅವಾಗ ನಾವು ಅದಾವಜೆ ಬೇಡಪ್ಪ ಅದ್ರ ತೆಗಿ ಅಂದ್ರು ಅವಾಗ ಒಬ್ಬ ಕಸ್ಟಮರ್ದು ಒಬ್ಬ ಹುಡುಗನು ಎಷ್ಟು ಅನಾಹುತ ಆಯ್ತು ಅಂತ ನಮಗೂ ಗೊತ್ತು. ಯುವಕರಿಗೆ ನೀವೇನು ಸಂದೇಶ ಕೊಡಕ್ಕೆ ಹೇಳ್ತೀರಿ? ಯುವಕರಿಗೆ ಒಂದಕ್ಕೆ ಅವ್ರು ಪಂಚಾಯತಿಗೆ ಬಂದ ಕೆಲಸ ಮಾಡ್ಬೇಕಂತ, ಸೊ ನಿಮ್ಮ ಕಡೆಯಿಂದ ಎಲ್ಲ ಥರದ ಸಪೋರ್ಟ್ಗಳು ಕೊಡಕ್ಕೆ ಇಷ್ಟಪಡ್ತೀರಿ? ಒಂದಕ್ಕೆ 20,000 ರೂಪಾಯಿ ತೊಗೊಂಡವ್ರ ನಾಳೆ ಕಂಪ್ಲೀಟ್ ಪರ್ಮನೆಂಟ್ ಜಾಬ್ ಮಾಡ್ಬೋದು. ಈಗ ನಮ್ಗೆ ಉದ್ಯೋಗ ಬಿಟ್ಟರೆ ಬೇರೆ ಕೆಲಸ ಕೊಡಕ್ಕೆ ಇಲ್ಲ. ಈಗ ಪಂಚಾಯತಿ ಮೆಂಬರ್ ಏನೇ 13 ಮಂದಿ ಅಂತ ಮಾತಾಡ್ತಾ ಇದ್ವಲ್ರಿ, ಈ 13 ಕೆಲಸಗಳನ್ನ ಯುವಕರಿಗೆ ಕೊಟ್ಟರೆ ಯುವಕರಿಗೆ ಕೊಡಕ್ಕೆ ನಡೀತಿದ್ರೆ ಅವ್ರು ಬಂದ್ ಮಾಡ್ಬೇಕಲ್ಲ. ಅದೆಲ್ಲ ಈಗ ಮಹಿಷಿ ಈಗ ಉದ್ಯೋಗ ಮಾಡ್ಬೇಕು. ಅದು ಅಲ್ಲ ಇದ್ರು ನೀವು 13 ಜನ ನೀವು ಹುಡುಗರು ತಗೊಂಡು
ನೀವು ಅವ್ರ ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ಬೋದಾ ಕ್ವಶನ್ ಮಾರ್ಕ್ ಇರೋಲ್ಲ. ಆ ಹುಡುಗರು ಪೇಮೆಂಟ್ ಕೊಡ್ಬೇಕಾದ್ರೆ ಇಲ್ಲಿ ನಮಗೆ ನೋಡ್ಬೇಕು ಹೆಂಗೆ ಕೊಡ್ಬೇಕಾದ್ರೆ ಪೇಮೆಂಟ್ ಈಗ ಏನೋ ಕಾಂಟ್ರಾಕ್ಟರ್ ಉಳಿತಿತ್ತು 10%, ಅದ ಪೇಮೆಂಟ್ ಅಂತ ಕೊಡ್ಬೇಕು ಮೈಸೂರು. ಈಗ 4 ಕೋಟಿ ರೂಪಾಯಿ ಫಂಡ್ ಬರ್ತಿದ್ರಿ MLA ಅವ್ರದ್ದು, ಅದಕ್ಕೆ ಸೂಪರ್ವೈಸರ್ ಅಂತ ಯಾರೋ ಒಬ್ರು ನೇಮಕ ಮಾಡ್ಕೋತಾರೆ. ಆ ಕೆಲಸ ಮಾಡ್ಬೇಕಾದ್ರೆ ರೀ ಕೆಲಸ 4 ಕೋಟಿ ರೂಪಾಯಿ ಎಲ್ಲಿ ಹೋಗ್ತಾ ಇದ್ದಾರೆ? ಲಾಸ್ಟ್ ಪಗಾರಾಗಿ ಹೋಗ್ತೈತಿ ಅಥವಾ ಡಾಂಬ್ರ ಅಂತ ಹೇಳಿ ತೊಗೋತಾರೋ ಅಥವಾ ಮತ್ತೊಂದೇನೋ ಮಟೀರಿಯಲ್ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡೋರು ಸೂಪರ್ವೈಸರ್ ಅಂತ ಒಬ್ಬರು ಇರ್ತಾರಲ್ಲ, ಆ ಟೈಮ್ದಾಗ ಆ ಸೂಪರ್ವೈಸರ್ ಇಂತಿಷ್ಟು ಕಾಂಟ್ರಾಕ್ಟ್ ನಮ್ಮವರ ಇರಬೇಕು ಒಬ್ಬರ, ಅಲ್ಲಿ ಫಂಡ್ ಇಸ್ಕೊರ್ಲಿ. ಈಗ ಒಂದು ಕಾಂಟ್ರಾಕ್ಟ್ ಯಾರೋ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದಿರಲ್ಲ, ಅದ್ರಾಗ ಒಂದು ಫಂಡ್ ತರುವ ಟೆಂಡರ್ ಹಿಡಿದ ಬೇರೆ ಊರು ಕಾಂಟ್ರಾಕ್ಟ್ ಅವ ಇಲ್ಲಿ ನಮ್ಮ ಹುಡುಗನ ಅವನು ಕೂಡ ಹೊಂದಾಣಿಕೆ ಆಗಬೇಕು. ಇಲ್ಲ ಕಾಂಟ್ರಾಕ್ಟ್ ಕೊಡಂಗಿಲ್ಲ ರೀ, ನಮ್ಮ ಊರೊಳಗೆ ಕೆಲಸ ಮಾಡ್ಬೇಕಾದ್ರೆ ಅವ್ನು ಕಾಂಟ್ರಾಕ್ಟ್ ನಮ್ಮ ಊರ ಹುಡುಗನ್ ತಗೋಬೇಕಲ್ಲ. ನಮ್ಮ ಊರವ್ರ ಟೆಂಡರ್ ಆಟೋಮೆಟಿ ರೋಡ್ ಮೇನ್ ರೋಡ್ ಅವ ಹಿಡಿದಿದ್ದ, ಅವ ಮಾಡಿ ಅವರ ಸೂಪರ್ವೈಸರ್ ಅವರ ಮಾಡಾಕ್ಲಕ್ರಿ. ನಮ್ಮ ಇಲ್ಲಿಂದ ಪೇಮೆಂಟ್ ಅವ್ನು ಈಗ ಆಯ್ತು, ನೀವು ಇದು ಹೇಳ್ದಂಗೆ ಅರ್ಥ ಆಯ್ತು ರೀ. ಈಗ 200 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ನಮ್ಮ 2 ಬ್ರಿಡ್ಜಿಗೆ ಖರ್ಚು ಮಾಡಿದ್ರು. 200 ಕೋಟಿ ಒಳಗೆ ನಮ್ಮ ಊರಾಗಿನ ಜನರಿಗೆ ಎಷ್ಟು ಲಾಭ ಐತ್ರಿ? ಆ ಜನ ಕೆಲಸ ಮಾಡಕ್ ಬೇರೆ ಅಂದ್ರೆ ಸರ್ ಪಬ್ಲಿಕ್ ಹೋಗೋದಿಲ್ರಿ. ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಅಂತ ಹೇಳ್ತಾ ಇದಾರೆ. ನಾ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೇಳ್ತಾ ಇದ್ರು. ಅಲ್ಲಿ ಎಷ್ಟೋ ವೆಹಿಕಲ್ ಈಗ ಕೆಲಸ ಮಾಡ್ತಾ ಇದ್ರು, ಟಿಪ್ಪರ್ಗಳು ಕೆಲಸ ಮಾಡ್ತಾ ಇದ್ರು. ನಮ್ಮ ಊರಾಗಿನ ಅವ್ರು ಟಿಪ್ಪರ್ಗಳು ಹಾಕ್ಬೋದಿತ್ರಿ, JCBಗಳನ್ನ ಹಾಕ್ಬೋದಿತ್ರಿ. ಅವ್ರನ್ನ ಅಲ್ಲ ಅವರು ಇರಲಿ, ನಮ್ಮ ಊರಾಗ ಕೆಲಸ ಮಾಡಬೇಕಾದ್ರೆ ಅಟ್ಲೀಸ್ಟ್ 50% ಆದ್ರೂ ನಮ್ಮ ಊರವ್ರಿಗೆ ಬೇಕಂತ ನಾವು ಮಾಡ್ಕೋಬೇಕಲ್ರಿ. 200 ಕೋಟಿ ಒಳಗೆ ಒಂದು 10ರಿಂದ 15 ಕೋಟಿ ರೂಪಾಯಿ ಆದ್ರೂ ನಮ್ಮ ಊರವ್ರಿಗೆ ನೀವು ಹೆಲ್ಪ್ ಮಾಡಿಸಿದ್ರಂದ್ರೆ 15 ಕೋಟಿ ರೂಪಾಯಿ ನಮ್ಮ ಊರಾಗ ಇರ್ತೈತಂದ್ರೆ ಎಲ್ಲರದು ಡೆವಲಪ್ಮೆಂಟು ಅವ್ರ ಕಡೆ ದುಡ್ಡಿತ್ತಂದ್ರೆ ಅವ್ರ ಕಡೆ ಅಷ್ಟಾರಲ್ಲ, ಬೇರೆದವ್ರು ಕೂಡ ಯಾವುದೇ ಥರ ಒಂದು ಖರ್ಚು ಮಾಡಿ ಬೇರೆದವ್ರಿಗೆ ಕೊಡ್ತಾರೆ. ಸೊ ನಾವು ಆ ಥರ ಪ್ಲಾನ್ ಮಾಡಬೋದಿತ್ತಲ್ಲ. ಇನ್ನು 200 ಕೋಟಿ ರೂಪಾಯಿ ಮತ್ತೊಂದು ಯಾವ್ದು ಕೆಲಸ ನಮ್ಮ ಊರಿಗೆ ಬರಂಗಿಲ್ಲ ರೀ. ಆ ಥರದ ಯಾವುದೋ ಭಾಳಷ್ಟು ಕೆಲಸಗಳು ಮಾಡಿ ಫಂಡ್ ಯೂಸ್ ಮಾಡಿ 20 ಸಾವಿರ ರೂಪಾಯಿ ಪಗಾರ ಏನು ಭಾಳ ಕೊಡೋದಿಲ್ಲ. ಇನ್ನೊಂದು ಕ್ವಶನ್ ರೀ, ಈಗ ಪಕ್ಕೋನ ಜೊತೆ ನೀನು ಮಾತಾಡಿದ್ದಾರೆ. ಈ ವರ್ಷ ನಾವು ಎಲೆಕ್ಷನ್ನೇ ಮಾಡೋದು ಬೇಡ, ಎಲೆಕ್ಷನ್ ವಿತೌಟ್ ಎಲೆಕ್ಷನ್ ಆ ಥರ ದುಡ್ಡು ಕೊಡ್ತಾರೆ. 5 ಲಕ್ಷ 10 ಲಕ್ಷ ರೂಪಾಯಿನ ನಾವೆಲ್ಲ ಡಿಸೈಡ್ ಮಾಡಿ ಆ 5 ಲಕ್ಷ 10 ಲಕ್ಷ ನಮ್ಗೆ ತಗೊಂಬರ್ಬೋದಲ್ರಿ. ಆ ಫಂಡ್ ನಮಗೆ ಬಂತಂದ್ರೆ ರೀ ಅದನ್ನ ನಾವು ಈಗೇನು ಎಲೆಕ್ಷನ್ದಾಗ ದುಡ್ಡು ಕೊಡ್ತಾರಂತಾರಲ್ರಿ, ಎಲೆಕ್ಷನ್ದಾಗ ದುಡ್ಡು ಕೊಡೋದು ಫಸ್ಟ್ ಆಫ್ ಆಲ್ ಅಪರಾಧ. ಕಾನೂನು ಪ್ರಕಾರ 2 ವರ್ಷ ಜೈಲಿಗೆ ಶಿಕ್ಷೆ ಐತ್ರಿ, ಅದು ಎಲ್ಲರಿಗೂ ಗೊತ್ತೈತಿ. ದುಡ್ಡು ಕೊಡಕ್ಕೆ ಹೋಗಬಾರ್ದು. ಈಗ ಎಲೆಕ್ಷನ್ಗೆ ಕೆಲವೊಬ್ರು ಅಂದ್ರೆ ಎಲೆಕ್ಷನ್ ವಿತೌಟ್ ದುಡ್ಡು ಹೆಂಗೆ ಮಾಡಕ್ಕೆ ಬರ್ತೈತಿ. ಇವಾಗ ಏನು ಎಲೆಕ್ಷನ್ ನಡೆಸಲ್ದ ನಾವೆಲ್ಲರೂ ಕೂತ್ ಕೆಲಸ ಮಾಡ್ಕೊಂಡ 13 ಜನರ ನೇಮಕ ಮಾಡ್ಕೊಂಡ್ರೆ ರೀ 5 ಲಕ್ಷ 10 ಲಕ್ಷ ಗೌರ್ಮೆಂಟ್ದವ್ರು ನಮ್ಗೆ ಕೊಟ್ರಂದ್ರೆ ಅನುದಾನ, ಆ ಫಂಡನ್ನು ನಾವು ಈಗ ಜನರಿಗೆ ಕೊಡೋಣಲ್ರಿ. ನೀವೇನು ಕುಕ್ಕರ್ ಕೊಡ್ಬೇಕಂತಾರಲ್ರಿ, ಅದೇ ಫಂಡ್ ಒಳಗೆ ಕುಕ್ಕರ್ ತಂದು ಕೊಟ್ಬಿಡ್ರಿ ಜನರಿಗೆಲ್ಲ, ಪ್ರತಿಯೊಬ್ಬರಿಗೂ ಕುಕ್ಕರ್ ಕೊಟ್ಬಿಡ್ರಿ ವಿತೌಟ್ ಎಲೆಕ್ಷನ್ ಮಾಡಿ. ಸರ್ ಎಲೆಕ್ಷನ್ ಎಲ್ಲರೂ ನಿಲ್ಲವ್ರಿ ಸರ್. ನಾವೇನು ಹೇಳ್ತಾ ಇದ್ರಿ ಸರ್, ನಿಲ್ಲವ್ರನ್ನ ಡಿಸೈಡ್ ಯಾರು ಮಾಡ್ತಾ ಇದಾರೆ ರೀ? ಅವ್ರು ಯಾರಿಗೋ 5 ಲಕ್ಷ 10 ಲಕ್ಷ ಏನು ಖರ್ಚು ಮಾಡ್ತಾ ಇದಾರಲ್ರಿ, ಬೇರೆ ಊರವ್ರು ಬಂದು ದುಡ್ಡು ಒಯ್ತಾ ಇದಾರೆ. ಅದನ್ನು ಡಿಸೈಡ್ ಮಾಡೋರ್ರಿ ಬೇರೆ ಊರವ್ರು ಬಂದ ಪಬ್ಲಿಕ್ ಇಲ್ರಿ. ಮ್ಯಾಗಿನವ್ರ ಈ ನಮ್ಮ ಊರಾಗ ನಾವು 4 ಮಂದಿ ಕೂಡಿ ಮಾಡಿತ್ತಂದ್ರೆ ಇಲೆಕ್ಷನ್ ಆಗೋಲ್ಲ. ನಾವು ಎಕ್ಸಾಮ್ ಆಗೋದ್ ಮತ್ತೆ ಇಲೆಕ್ಷನ್ ಮಾಡಕತ್ತಂದ್ರ 2.2 ಕೂಡಿ ಇಲೆಕ್ಷನ್ ಆಗೋರಿ ಕೆಲಸ ಎಲ್ಲ ಹಚ್ಚಿರ್ತಾರ. ನಾವು MLA ಎಲೆಕ್ಷನ್ ಬ್ಯಾಲೆಟ್ ಕೊಡ್ಬೇಕು, ಅವ್ರ ರೊಕ್ಕ ಕೊಡ್ಬೇಕು, ನಮ್ ಜನ ಆಗಿ ತರ್ಸಾಕದಾರಲ್ಲ. 5 ಲಕ್ಷ 10 ಲಕ್ಷ ಏನು ಬರ್ತಿತ್ತಲ್ರಿ, ಆ ಫಂಡ್ ನಮ್ಮ ಊರಿಗೆ ಬಂತಂದ್ರೆ ಬೇರೆದವ್ರಿಗೆ ಕೊಡೋ ಬದಲಿ ನಮ್ಮ ಫಂಡ್ ಇತ್ತಂದ್ರೆ ನಾವು ಆ ಫಂಡನ್ನ ಡೈವರ್ಟ್ ಮಾಡಿ ಅಥವಾ ಅದಕ್ಕೊಂದು ಸಿಸ್ಟಮೆಟಿಕ್ ಆಗಿ ಬೇರ್ತಿದ್ರಿ. ನೀವು ಡೈರೆಕ್ಟ್ ಆಗಿ ಕುಕ್ಕರ್ ಕೊಡ್ತಾ ಅಂದ್ರೆ ತೊಗೊಳಕ್ ಬರಂಗಿಲ್ಲ. ನಮ್ಮ ಊರಾಗಿನ ಹೆಣ್ಮಕ್ಳಿಗೆ ಇನ್ನೂ ತೊಂದರೆಗಳಾಗ್ತಾ ಇದಾವು, ಅಥವಾ ಅವ್ರ ಮನೆಯಿಂದ ಗ್ಯಾಸ್ ಉಳಿಸಬೇಕಾಗಿತ್ತು ಅಂತ ಹೇಳಿ ಕೆಲವೊಂದು ನೀವು ಅದಕ್ಕೆ ಬೇಕಾಗಿರೋ ಥರ ಈಗ ಪ್ರಧಾನಮಂತ್ರಿ ಅವರ ಪ್ರತಿಯೊಬ್ಬರಿಗೆ ಮನೆಗೆ ಒಂದೊಂದು ಗ್ಯಾಸ್ ಕೊಟ್ರಿ ಅಥವಾ ಉಜ್ವಲ ಯೋಜನೆಯವ್ರು ಕೊಟ್ರಿ, ಅದೇ ಥರ ನಾವು ಕುಕ್ಕರ್ಗಳು ಕೊಡ್ಬೋದು ರೀ. ಸೊ ಲೀಗಲಿ ಕೊಡ್ಬೋದು. ಲೀಗಲಿ ನೀವು 10 ವೇ ತೆಗೆದ್ರೆ 10 ವೇದ ಕೊಡ್ಬೋದು. ಆದರೆ ಇದು ಎಲೆಕ್ಷನ್ ಟೈಮ್ದಾಗ ಯಾರೋ ಬೇರೆದವ್ರು ಕೊಡ್ತಾರೆ 1,000 2,000 ರೂಪಾಯಿ ಕೊಡ್ತಾರೆ, ಇಲ್ಲಿಗಲ್ದಾಗ ಕೊಡ್ತಾರೆ. ಯಾಕೆ ಅವ್ರ 10 ಹಾದಿ ಒಳಗೆ ಏನು ದುಡ್ಡು ಬರೋದಲ್ಲ ಅದನ್ನು ತಪ್ಪಿಸ್ಬೇಕಂತ ಅವ್ರದ್ದು ಉದ್ದೇಶ ಇರ್ತೀವಿ. ಈಗ ನಾವು ಯಾವ ಡೆವಲಪ್ಮೆಂಟ್ ಆಗಿಲ್ಲ, ಅದಕ್ಕೆ ಸಂಪೂರ್ಣ ದುಡ್ಡು ಎಲ್ಲ ಥರ ಬೇಕಿಲ್ಲ ಸರ್. ಈಗ ನಮ್ಮ ಯುವ ಜನಗರಿಗೆ ಈಗ ನಮ್ಮದ ಪಂಚಾಯತಿಗೆ ನಾಳೆ ಅವರು ಕೆಲಸ ಮಾಡಬೇಕಂತ ಬರಬೇಕಾದ್ರೆ ನೀವು ಅವರು ಎಜುಕೇಟೆಡ್ ಇದಾರೋ ಅವ್ರು ಬಂದ್ರೆ ನೀವು ಸಪೋರ್ಟ್ ಮಾಡ್ಬೋದ್ರಿ, ಅವರಾಗೆ ಮುಂದಿತ್ತು ಮಾಡ್ಕೊತಾನಂದ್ರೆ, ನಾವು ನೋಡ್ರಿ ಸರ ಊರಾಗ ಅಥವಾ ಅಧಿಕಾರ ನಿಮ್ಗೆ ಬೇಕಂತ ನಿಮ್ದು ಇದೆ. ಈಗ ನೋಡ್ರಿ ನಾವ್ ಹೇಳೋದಂದ್ರೆ ಅಂದ್ರೆ ಅಧಿಕಾರ ನಮ್ದು ಜನ ಅಭಿಪ್ರಾಯ ಅಲ್ರಿ. ನಾವ್ ಅನ್ನೋದೇನ್ರಿ ಎಲ್ಲರೂ ಏನ್ ಮಾಡಕ್ ಬರಲ್ಲ. ಈಗ ಗ್ರಾಮಸ್ಥರು ನೀವು ಬಂದಿರಿ, ನಾವು ಒಳ್ಳೇದವ್ರು ಇದೀರ ಕೂಡ ಕಾಂಟ್ಯಾಕ್ಟ್ ಮಾತಾಡೋದ ಕೆಲವೊಂದು ಇರೋದು. ಅವು ಕೆಲವೊಂದು ನಮ್ಮ ಊರಾಗ ಶಾಸಕರು ಕೊಟ್ಟದ್ದು ಬಿ ಕೆಲಸ ರೀ. ಈಗ ಮಹೇಶ್ ಬಿರ್ತಾರ ಅಂತಾರೆ, ನೀವು ನಡಿ ಕೆಲಸ ಮಾಡ್ಕೊಲ್ಲ. ಶಾಸಕರು ಬಿ ಯಾಕೆ ಎಲ್ಲಿ ತಪ್ಪಾಕಿದ್ದಿ ಯಾಕೆ ತಪ್ಪಾಕಿದ್ದಿ ಮಾಡ್ಬೇಕಿರಲಿಲ್ಲ. ಈ ರೋಡನ್ನ ಅಡಾಲಿಗೆ ಬೇಡ್ತೇನ್ರಿ. ಒಬ್ಬರಾದ್ರೂ ರೋಡ್ ತಕರಾರು ಇದ್ದಿತ್ತೇಳಿ ಒಬ್ಬರ ಅಂತಾರ ಒಂದು ಇದ್ದಟ್ಟ ರೋಡ್ ಮಾಡಿ ಮುಗಿಸ್ಕೊಂಡು ಕೊಡೋಣ ಅಂತಾರೆ. ಈಗ ಮಳಿಗೆ ಇದು 36 ಫುಟ್ ರೋಡ್ ಐತ್ರಿ ಸರ್. ಈಗ ಎಷ್ಟು ಈಗ ನೋಡ್ರಿ ನೀವು ಕೆಲವೊಂದ ಆಸ್ತಿ ಅಂದ್ರೆ ಏನ್ರಿ ರೋಡ್ ಅಕ್ರಮವಾಗಿ ಆಗಿತ್ತಂದ್ರೆ ನೀವು ಪಂಚಾಯತಿ ವತಿಯಿಂದ ಕೆಲವು ರೂಲ್ಸ್ ಮಾಡ್ಬೇಕಲ್ರಿ. ಯಾರ್ದು ಅತಿಕ್ರಮಣ ಆಗಿತ್ತಲ್ಲ ಆ ಅತಿಕ್ರಮಣ ಯಾರು ಮಾಡ್ಕೊಂಡವ್ರು 1 ಗುಂಟೆಗೆ ಜಾಕ ನಾವು 10 ಲಕ್ಷ ರೂಪಾಯಿ ಅವ್ರ ಕಡೆ ಫೈನ್ ಹಾಕ್ಸ್ತೀವಿ ಅಂತ ನೀವು ಕೆಲವೊಂದು ರೂಲ್ಸ್ ಮಾಡಬಹುದಲ್ರಿ. ಅದು ತಪ್ಪು ಮಾಡ್ತಾ ಇದ್ದಾರೆ, ಅವಾಗ ತಪ್ಪು ಮಾಡಂಗಿಲ್ರಿ ಅವ್ರ. ಇಲ್ಲ ಬರೋದ್ ಪಂಚಾಯತಿಗೆ ಏನ್ರಿ ಮೂಲ ಸೌಕರ್ಯ ರೋಡ್ ಮಾಡ್ಕೊಡ್ಬೇಕ್ರಿ.
ಮತ್ತೆ ಯಾವ ತಪ್ಪ ತಡಿ ಸೀಮಿ ನ್ಯಾಯ ರೀ ಒಬ್ಬ ತಹಶೀಲ್ದಾರ ಇಸಿ ಬಂದ ನ್ಯಾಯ ಮುಗಿಲ್ಲ ಅಂತ ಸರ್ವೇದವ್ರಿ ಮಾಡಿ ಕೊಡೋದ ಆಗುಲ್ಲದ್ದು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಕತ್ರ ಹೋಗಿ ಮಾಡಿದಪ್ಪ ಮಾಡಿದ್ರ ನಿಂಗ ಶಿಕ್ಷೆ ಆಗ್ತೈತಿ ಅಂತೇಳಿ ಹೇಳುವಂತ ಮನೋಭಾವನ ಬೇಕ್ರಿ ಯಾವ ಏನ್ ಮಾಡ್ತಾ ಮಾಡಿದ ಕೋರ್ಟ್ ಕೇಸಕ್ಕೆ ಹೋಗ್ಲಿ ನೋಡ್ರಿ ಕೋರ್ಟ್ದಾಗ ಮುಗಿಲ್ಲ ಅಂತ ಅದು ನಮ್ಮ ದೇಶದ ಕಾನೂನೇ ಕಲ್ತಿದ ಅಂತ ಹೇಳಿ ನಾವು ಶಾಲೆತನ ಮಾಡ್ತಾವ್ರಿ ತಹಶೀಲ್ದಾರ್ ಎಸಿ ಮ್ಯಾಗ ಬಿ ಮಾಡುವಂತವ್ರು ನಮ್ಗೆ ತಯಾರಿ ಶಾಲೆತನ ಇದ್ರೆ ನಾವು ಏನ್ ಮಾಡಕ್ ಸಾಧ್ಯ ಅಲ್ಲ ತಹಶೀಲ್ದಾರ್ ಎ ಸಿ ಅವರ ಮಾಡ್ಬೇಕಂತಲ್ಲ, ಗ್ರಾಮ ಪಂಚಾಯತ್ ಅವ್ರಕ್ಕಿಂತನೂ ಜಾಸ್ತಿ ಇದೆ ಪವರ್ಸ್, ತಹಶೀಲ್ದಾರ್ ಎ ಸಿಗಿಂತನೂ ಜಾಸ್ತಿ ಇದೆ. ನೀವು ಅಲ್ಲ ಈ ಗ್ರಾಮ ಪಂಚಾಯತಿ ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆಗತ್ತಿದ್ರಿ ಸಾಧ್ಯನೇ ಇಲ್ಲ. ಗ್ರಾಮ ಪಂಚಾಯತಿಗೆ ನಾ ಹೇಳ್ತೇನ್ರಿ ಸರ ಎಲ್ಲ 40 ಮಂದಿ ಮೆಂಬರ್ 40 ಗ್ರಾಮ ಪಂಚಾಯತಿ ಅವ್ರಿಗೆ ನಮ್ ಶಾಸಕರು ಕೇಳಲ್ಲ, ಅದು ಇರಾರವ್ರು ಅಷ್ಟೇ ಬೇರೆ ಮತ್ತೆ ಕೇಳೋರ್ ಲೀಡರ್ಗಳು ಹೊರಗ ಅವ್ರು ಬೇರೆನೇ ಅದ. ಪಂಚಾಯತಿ ಮೆಂಬರ್ಗಳು ಎಷ್ಟು ಮಂದಿ ಕೇಳ್ತಾರೆ ಹೇಳ್ರಿ, ಶಾಸಕರಾಗ್ಲಿ MP ಆಗ್ಲಿ ಬರ್ಬೇಕಂತ ಬ್ಯಾಟ್ರಿ ಅವ್ರು MLC ಆಗ್ಲಿ. ಅಲ್ಲ ಅವ್ರು ಫ್ರೀದಾಗ ಮಾಡಿಸ್ಕೋತಾರೆ, ಅದಕ್ಕೆ ಬರ್ತಾ ಇಲ್ಲರಿ. ಅವ್ರಿಗೆ ನೀವು ಪಗಾರ ಕೊಟ್ರ ಅಂದ್ರೆ ತಾನೇ ಬರ್ತಾರ್ರಿ. ಅವ್ರ ಕೇಳಂಗಿಲ್ಲ ರೀ, ಅವ್ರ ಮತ್ತೆ ಸಿಸ್ಟಮ್ ಅಲ್ಲ ಕೇಳಂಗಿಲ್ಲ ಸರ್. ಅಲ್ಲ ಈಗ ರೀ ಯಾಕೆ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ಫ್ರೀ ಕೆಲಸ ಐತಪ್ಪ, ನನ್ನ ಮನೆಯದ ಕೆಲಸ ಐತೆ ಅಂತ ಹೋಗ್ತಾರೋ. ನೀವು 5 ದಿವಸ ತಂದೆ ಅವ್ರು ಇಲ್ಲೇ ಕುಣಿಸಲಿಲ್ಲ, ಎಲ್ಲ ಕೆಲಸ ಮಾಡ್ಬೇಕಾಗೈತ್ರಿ ಅವಾಗ. ಆ ಪಗಾರ ತಗೊಂಡ ಕೆಲಸ ಮಾಡಿಸಲ್ಲ, ನೀವು ಫ್ರೀದಾಗ ಯಾಕೆ ಮಾಡ್ತಾರೆ? ನೀವು ಫ್ರೀದಾಗ ಸೇವೆ ಗಿವೆ ಅಂತ ಇದೀರ. ಅದಕ್ಕಾಗಿ ಹಳ್ಳಿ ಜನರ ಅಂದ್ರೆ ಈ ಸದ್ಯದ ಸಿಸ್ಟಮ್ದಾಗ ಏನು ತಿಳ್ಕೊಂಡಿವಿ ಅಂದ್ರೆ ರೀ, ಹಳ್ಳಿ ಜನ ಅಂದ್ರೆ ಗುಲಾಮರು. ಹಳ್ಳಿ ಜನ ಅಂದ್ರೆ ಗುಲಾಮರು. ಅದಕ್ಕೆಲ್ಲ ನೀವು ಏನೇನು ಫ್ರೀಯಾಗಿ ಸರ್ವಿಸ್ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತಲ್ರ, ಇದ ಮನೋಭಾವನೆನ ಅವ್ರ ಮಿಸ್ಯೂಸ್ ಮಾಡ್ಕೊಳ್ತಾರೆ. ನಾವು ಚೆನ್ನಾಗಬೇಕಾಗಿತ್ತಲ್ರಿ. ಈಗ ಹೊಟ್ಟಿಗೆ ರೀ ಅನ್ನ ತಿಂತೇವ, ಅದು ಮುಖ್ಯನೋ ಏನು ಕಾಲ ಹಾಕೋತೀವಿ ಚಪ್ಪಲ ಮುಖ್ಯ ರೀ? ಅನ್ನ ಮುಖ್ಯ. ಆದ್ರೆ ರೈತ ಇನ್ನೋದ್ರೂ ಬಡವನಿದ್ದಾರೆ. ಗುಟ್ಕಾ ತಿಂತಾರೆ, ಗುಟ್ಕಾ ಮುಖ್ಯನೋ ಅನ್ನ ಮುಖ್ಯ ರೀ? ಆದ್ರೆ ಗುಟ್ಕಾ ಮಾರೋನು ಕೋಟ್ಯಾಧಿಪತಿ ಇದ್ದಾನೆ, ಅವ್ನು ಹೆಲಿಕಾಪ್ಟರ್ದಾಗ ತಿರುಗಾಡ್ತಾನೆ.